ನೋಡಿ, ಸಾಮಾನ್ಯ ವ್ಯಕ್ತಿಗಳು ಮಾತ್ರವಲ್ಲದೆ ಸೆಲೆಬ್ರಿಟೀಸ್ಗಳನ್ನು ಸಹ ಸಿಎಂ ಮನೆ ಒಳಗಡೆ ಬಿಡೋದಿಲ್ಲ. ಸೊ ಇಲ್ಲಿದೆ ಒಂದು ಉದಾಹರಣೆ. ನಮ್ಮ ಸ್ಯಾಂಡಲ್ವುಡ್ ನ ಅದ್ಭುತವಾದಂತಹ ಟಾಪ್ ನಟಿಯರಲ್ಲಿ ನಟಿ ಪ್ರೇಮ ಅವರು ಕೂಡ ಒಬ್ರು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಕೆ ನಿವಾಸದತ್ತ ಪ್ರೇಮ ಅವರು ಬಂದಿರ್ತಾರೆ. ಬಟ್ ಅಲ್ಲಿ ಭದ್ರತಾ ಸಿಬ್ಬಂದಿಯವರು ಪ್ರೇಮ ಅವರನ್ನ ಅಲೋ ಮಾಡೋದಿಲ್ಲ. ಎಸ್ ಹೌದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಬೇಕು ಅಂತ ನಿವಾಸದ ಹತ್ರ ಹೋಗಿರ್ತಾರೆ ಪ್ರೇಮ ಅವರು. ಆದ್ರೆ ಅವಕಾಶ ಸಿಗದೆ ವಾಪಸ್ ಬೇಸರದಲ್ಲಿ ಹೋಗ್ತಾರೆ. ಇವರು ಯಾಕೆ ನಿವಾಸಕ್ಕೆ ಹೋಗಿದ್ರು, ಯಾಕೆ ಮೀಟ್ ಆಗಕ್ಕೆ ಏನ್ ವಿಚಾರ, ಅದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಬಟ್ ಮನೆ ಹತ್ರಕ್ಕೆ ಹೋಗಿದ್ದಂತೂ ನಿಜ, ಅಲ್ಲಿ ಪೊಲೀಸರು ತಡೆದಿದ್ದಂತೂ ನಿಜ. ಭದ್ರತಾ ಸಿಬ್ಬಂದಿ ಒಳಗಡೆ ಪ್ರವೇಶ ಮಾಡೋಕೆ ಅವಕಾಶವನ್ನೇ ನೀಡಲಿಲ್ಲ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಅವರ ನಿವಾಸಕ್ಕೆ ತೆರಳಿರುತ್ತಾರೆ ಪ್ರೇಮ ಅವರು. ಆದ್ರೆ ಅಲ್ಲಿ ಭದ್ರತಾ ಸಿಬ್ಬಂದಿ ನಟಿ ಪ್ರೇಮ ಅವರನ್ನ ಅಲ್ಲಿಯೇ ತಡೆದು, ಅಂದ್ರೆ ಗೇಟ್ ಹತ್ರನೇ ತಡೆದು ಒಳಗಡೆ ಬಿಡಲು ಅವಕಾಶವನ್ನ ನೀಡುವುದಿಲ್ಲ ಅಂತಾರೆ. ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಬೇಕಾದ್ರೆ ಕಚೇರಿಗೆ ಆಗಮಿಸುವಂತೆ ನಟಿ ಪ್ರೇಮ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಹಿಂದೆ ಸಿಎಂ ಡಿ ಕೆ ಶಿ ಅವರು ಭೇಟಿ ಆಗ್ಬೇಕು ಅಂದ್ರೆ ನೀವು ಮನೆಗೆ ಬರಬೇಡಿ, ಡೈರೆಕ್ಟ್ ಆಗಿ ಆಫೀಸ್ಗೆ ಬನ್ನಿ ಅಂತ ಕೂಡ ಹೇಳಿರುತ್ತಾರೆ. ಆದ್ರೆ ಪ್ರೇಮ ಅವರು ಖಾಸಗಿ ವಿಷಯವಾಗಿ ಮನೆಗೆ ತೆರಳಿರುತ್ತಾರೆ. ಆದ್ರೆ ಅಲ್ಲಿ ಭೇಟಿಯಾಗಕ್ಕಾಗಿಲ್ಲ ಅಂತ ಅದೇ ಒಂದು ನಿರಾಸೆಯಲ್ಲೇ ಬೇಸರದಲ್ಲೇ ವಾಪಸ್ ಹೋಗಿದ್ದಾರೆ. ಸೆಲೆಬ್ರಿಟಿ ಆಗ್ಲಿ ಸಾಮಾನ್ಯ ಜನರಾಗ್ಲಿ ಸಾಕಷ್ಟು ಪ್ರೋಟೋಕಾಲ್ಸ್ ಗಳಿರುತ್ತೆ ಸಿಎಂ ಅವ್ರನ್ನ ಮೀಟ್ ಆಗ್ಬೇಕು ಅಂದ್ರೆ. ಸೊ ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು, ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು. ಅದೇ ರೀತಿ ಈಗ ಟಾಪ್ ನಟಿ ಆಗಿರುವಂತ ಪ್ರೇಮ ಅವ್ರಿಗೂ ಕೂಡ ಅಲ್ಲಿ ಸಿಎಂ ಅವ್ರನ್ನ ಮೀಟ್ ಆಗೋಕೆ ಬಿಡಲಿಲ್ಲ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಒಂದು ಅನಿಸಿಕೆ ಪ್ರೇಮನ ತಪ್ಪದಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.